ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಿಂದ ಇಡೀ ದೇಶವೇ ನಡುಗಿದೆ. ಕಾಶ್ಮೀರದಲ್ಲಿ ಪ್ರವಾಸಿಗರಿಗೆ, ನಾಗರಿಕರಿಗೆ ರಕ್ಷಣೆ ಇಲ್ವಾ ಅಂತ ಜನರು ಅಸಹಾಯಕತೆ ವ್ಯಕ್ತಪಡಿಸುತ್ತಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಪಾಕಿಸ್ತಾನದಿಂದ ಬಂದವರನ್ನ ವಾಪಸ್ ಕಳಿಸಿ ಭದ್ರತೆ ಹೆಚ್ಚಿಸಲು ತನ್ನ ಪ್ರಯತ್ನ ತಾನು ಮಾಡ್ತಿದೆ. ಆದರೆ ಇದೀಗ ಭಾರತಕ್ಕೆ ಧರ್ಮ ಸಂಕಟವೊಂದು ಎದುರಾಗಿದೆ. ಶತ್ರು ರಾಷ್ಟ್ರದವರು ನೆಲೆ ಇಲ್ಲದೆ ಅಳಲು ತೋಡಿಕೊಳ್ತಿದ್ದಾರೆ. ಭಾರತ ಬಿಟ್ಟು ನಮ್ಗೆ ಯಾರಿಲ್ಲ ಅಂತ ಬೇಸರ ಹೊರ ಹಾಕ್ತಿದ್ದಾರೆ. ಏನದು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪಾಪಿ ಪಾಕ್ನ ನರಕ ಬೇಡ, ಗುಂಡಿಕ್ಕಿ ಸಾಯಿಸಿ. ಕರುಳು ಹಿಂಡುವಂತಿದೆ ಪಾಕ್ ಹಿಂದೂಗಳ ಕಹಾನಿ. ಎಸ್, ಪಾಕಿಸ್ತಾನದೊಟ್ಟಿಗೆ ರಾಜತಾಂತ್ರಿಕ ವಾರ್ ನಡೆಸುತ್ತಿರುವ ಭಾರತವೇನು ಭಾರತದಲ್ಲಿರುವ ಪಾಕಿಸ್ತಾನ ಪ್ರಜೆಗಳನ್ನು ವಾಪಸ್ ಕಳಿಸಲು ಸಿದ್ಧತೆ ನಡೆಸಿದೆ. ಪಾಕಿಸ್ತಾನಕ್ಕೆ ವಾಪಸ್ ಆಗಲು ಏಪ್ರಿಲ್ 27 ಹಾಗೂ ಏಪ್ರಿಲ್ 29 ಡೆಡ್ಲೈನ್ ಕೂಡ ಕೊಟ್ಟಿದೆ. ಆದರೆ ಆಗಷ್ಟೇ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿದ್ದ ಹಿಂದೂಗಳ ಕತೆ ಹೇಳತೀರದ್ದಾಗಿದೆ. ಪಾಕಿಸ್ತಾನದಲ್ಲಿ ಇರುವುದನ್ನೆಲ್ಲ ಕಳೆದುಕೊಂಡು ಭಾರತಕ್ಕೆ ಬಂದಿದ್ದವರ ಕರುಣಾಜನಕ ಕತೆ ಮರುಕ ಹುಟ್ಟಿಸುತ್ತದೆ. ಸಾವನ್ನು ಬೇಕಾದರೂ ಎದುರಿಸುತ್ತೇವೆ, ಭಾರತದಲ್ಲೇ ನಮ್ಮನ್ನ ಗುಂಡಿಕ್ಕಿ ಕೊಲ್ಲಿ, ಇಲ್ಲೇ ಸಾಯುತ್ತೇವೆ, ಆದರೆ ಪಾಪಿ ಪಾಕಿಸ್ತಾನಕ್ಕೆ ಮಾತ್ರ ವಾಪಸ್ ಹೋಗೋದಿಲ್ಲ ಅಂತ ಅಲ್ಲಿನ ಹಿಂದೂಗಳು ಅಂಗಲಾಚುತ್ತಿದ್ದಾರೆ. ಪಾಪಿ ಪಾಕ್ನಲ್ಲಿ ಹಿಂದೂಗಳಿಗೆ ಧರ್ಮಾಧಾರಿತ ಕಿರುಕುಳ. ಮನೆ ಮಠ ಮಾರಿ ಭಾರತಕ್ಕೆ ಬಂದಿದ್ದ ನಿರಾಶ್ರಿತರು. ಹೌದು, ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಕತೆ ಕೇಳಿದ್ರೆ ಎದೆ ಜಲ್ಲನಿಸುತ್ತೆ. ಭಾರತದಲ್ಲಿ ಮುಸಲ್ಮಾನರನ್ನ ಕೇವಲ ಟೀಕಿಸಿದ್ರೆ ಸಾಕು, ಇದು ಜಾತ್ಯತೀತ ರಾಷ್ಟ್ರ, ಎಲ್ಲರಿಗೂ ಬದುಕುವ ಹಕ್ಕಿದೆ ಅಂತ ಹೇಳಿಕೊಂಡು ಅವರ ಬೆನ್ನೆಲುಬಿಗೆ ದೊಡ್ಡ ಗುಂಪೇ ನಿಲ್ಲುತ್ತೆ. ಆದರೆ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರಾದ ಹಿಂದೂಗಳಿಗೆ ಚಿತ್ರ ಹಿಂಸೆ ನೀಡಲಾಗ್ತಿದೆಯಂತೆ. ಧರ್ಮಾಧಾರಿತ ಕಾನೂನುಗಳನ್ನ ಹೇರಿ ಅಲ್ಲಿರುವ ಹಿಂದೂಗಳಿಗೆ ಕಿರುಕುಳ ನೀಡಲಾಗುತ್ತಂತೆ. ಇಲ್ಲಿ ಯಾಕಾದ್ರೂ ಬದುಕಿದ್ದೀವಿ ಅಂತ ತಮ್ಮ ಆಸ್ತಿ ಪಾಸ್ತಿಯನ್ನೆಲ್ಲ ಮಾರಿಕೊಂಡು ಹಿಂದೂಗಳು ನಿರಾಶ್ರಿತರಾಗಿ ಭಾರತಕ್ಕೆ ಬಂದಿದ್ರು. ಆದ್ರೆ ಇದೀಗ ದಿಢೀರ್ ಭಾರತ ಬಿಡುವಂತೆ ಸೂಚಿಸಿರೋದು ಭಯಭೀತರನ್ನಾಗಿಸಿದೆ. ಒಟ್ನಲ್ಲಿ ಪಾಕಿಸ್ತಾನದಲ್ಲಿ ಹೀನಾಯ ಸ್ಥಿತಿ ಅನುಭವಿಸಿದ್ದ ಅಲ್ಲಿನ ಹಿಂದೂಗಳು ನಿರಾಶ್ರಿತರಾಗಿ ಭಾರತಕ್ಕೆ ಬಂದಿದ್ರು. ಆದರೆ ದಿಢೀರ್ ಪಹಲ್ಗಾಮ್ ಘಟನೆ ನಡೆದಿರೋದು ಅವರಿಗೂ ಶಾಪಗ್ರಸ್ತವಾಗಿ ಪರಿಣಮಿಸಿದೆ. ದಿಕ್ಕು ದೆಸೆ ಇಲ್ಲದ ಪಾಪದವರು ಇಲ್ಲೇ ಸಾಯಕ್ಕೂ ಸಿದ್ಧರಾಗಿದ್ದಾರೆ. ಸದಾ ಹಿಂದೂಗಳ ರಕ್ಷಣೆಗೆ ನಿಲ್ಲುವ ಪ್ರಧಾನಿ ಮೋದಿ ಇವರ ಕರುಣಾಜನಕ ಸ್ಟೋರಿ ಕೇಳಿ ಅವರ ಬೆನ್ನಿಗೆ ನಿಲ್ತಾರ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.